ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಮಕ್ಕಳು ಅಂದರೆ ತುಂಬಾನೇ ಪ್ರಾಣ ಬಿಡಿ. ಇನ್ನು ತಮ್ಮ ಮೊಮ್ಮಗ ಅಂದರೆ ಸುಮ್ಮನೆ ಇರ್ತಾ ಇದ್ರ, ಮೊಮ್ಮಗನನ್ನ ಅದೆಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದನ್ನ ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಈ ಒಂದು ಮಾತನ್ನ ಸುಮಲತಾ ಅಂಬರೀಷ್ ಹೇಳಿದ್ದಾರೆ. ಅಂಬರೀಷ್ ಅವರ 74ನೇ ಜನ್ಮದಿನದಂದು ಇವರು ಕಂಠೀರವ ಸ್ಟುಡಿಯೋಗೆ ಬಂದಿದ್ರು. ಅಂಬಿ ಸಮಾಧಿಗೂ ಪೂಜೆಯನ್ನ ಸಲ್ಲಿಸಿದ್ರು. ಆಗಲೇ ಮಾಧ್ಯಮಗಳ ಪ್ರಶ್ನೆಗೆ ಮೊಮ್ಮಗನ ಬಗ್ಗೆ ಹೇಳ್ಕೊಂಡಿದ್ದಾರೆ. ಇವರ ಮಾತುಗಳ ಇನ್ನಷ್ಟು ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ. ಅಂಬರೀಷ್ ಅವರು ಮಕ್ಕಳನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು. ತಮ್ಮ ಮಗ ಅಷ್ಟೇ ಅಲ್ಲ, ಬೇರೆಯವರ ಮಕ್ಕಳನ್ನ ಅಷ್ಟೇ ಪ್ರೀತಿಯಿಂದಲೇ ನೋಡ್ತಾ ಇದ್ರು. ಈ ವಿಷಯವನ್ನ ಸುಮಲತಾ ಅಂಬರೀಷ್ ಹೇಳ್ಕೊಂಡಿದ್ದಾರೆ. ಮಕ್ಕಳನ್ನ ಇಷ್ಟು ಪ್ರೀತಿ ಮಾಡ್ತಾ ಇದ್ದ ಅಂಬರೀಷ್ ಅವರು ತಮ್ಮ ಮೊಮ್ಮಗನನ್ನ ಅದೆಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರೋ ಏನೋ, ಇದನ್ನ ಊಹೆ ಮಾಡೋದಕ್ಕೂ ಸಾಧ್ಯವೇ ಇಲ್ಲ ಅಂತಲೂ ಹೇಳ್ಕೊಂಡಿದ್ದಾರೆ. ನಮ್ಮ ಮೊಮ್ಮಗನಿಗೆ ಇದೀಗ 1.5 ವರ್ಷ ಆಗಿದೆ. ತುಂಟತನ ಅಂತೂ ಜಾಸ್ತಿನೇ ಇದೆ. ತುಂಬಾನೇ ತುಂಟಾಟ ಮಾಡ್ತಾನೆ. ಮೊಮ್ಮಗನ ಈ ತುಂಟಾಟಗಳನ್ನ ನೋಡಿ ಅಂಬರೀಷ್ ಅದೆಷ್ಟು ಖುಷಿ ಪಡ್ತಾ ಇದ್ರೋ ಏನೋ. ಆದರೆ ಅವರಿಲ್ಲ ಅನ್ನುವ ಬೇಸರ ಇದ್ದೇ ಇದೆ. ಇದ್ರೆ ಮೊಮ್ಮಗನನ್ನ 1 ಸೆಕೆಂಡ್ ಕೂಡ ಬಿಟ್ಟಿರ್ತಾ ಇರಲಿಲ್ಲ. ಆ ರೀತಿನೇ ಮಕ್ಕಳ ಬಗ್ಗೆ ಅಂಬರೀಷ್ ಪ್ರೀತಿ ಹೊಂದಿದ್ರು. ಹಾಗೆ ಮೊಮ್ಮಗನ ತುಂಟಾಟದ ಖುಷಿನೂ ಇದೆ ಅಂತಲೂ ಹೇಳ್ಕೊಂಡಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬರೀಷ್ ಅವರ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಪುತ್ರ ಅಭಿಷೇಕ್ ಅಂಬರೀಷ್, ಸುಮಲತಾ ಅಂಬರೀಷ್ ಹಾಗೂ ಕಲಾವಿದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಬಂದು ಅಂಬರೀಷ್ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಅಂಬರೀಷ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಒಂದು ಪೋಸ್ಟ್ ಹಾಕಿದ್ರು. ಕನ್ನಡ ಹಾಗೂ ಇಂಗ್ಲಿಷಲ್ಲೂ ಇದನ್ನ ಬರೆದುಕೊಂಡಿದ್ರು. ಇಂದು ಅವರ 74ನೇ ಜನ್ಮದಿನ. ಅಭಿಮಾನಿಗಳು ಪ್ರೀತಿಯಿಂದ ಕೊಂಡಾಡುವ ರೆಬಲ್ ಸ್ಟಾರ್ ತನ್ನ ಬಳಿ ಸಹಾಯ ಕೇಳಿ ಬಂದವರನ್ನ ಎಂದಿಗೂ ಬರಿಗೈಯಲ್ಲಿ ಕಳುಹಿಸದ ಕಲಿಯುಗದ ಕರ್ಣ. ಈ 2 ಅಂಕಿತಗಳಿಗೆ ಪ್ರತಿರೂಪವಾಗಿದ್ದ ಅಂಬರೀಷ್ ಅವರ ಬದುಕೆ ಒಂದು ಹಬ್ಬವಾಗಿತ್ತು. ಅವರಲ್ಲಿದ್ದ ಆ ಕರುಣೆ, ಔದಾರ್ಯ, ಸದಾ ಹಸನ್ಮುಖಿ ವ್ಯಕ್ತಿತ್ವ ಮತ್ತು ಜನರ ಮೇಲಿದ್ದ ಪ್ರೀತಿಗೆ ಬೆಲೆ ಕಟ್ಟಲಾಗದು. ಅವರ ಮನಸ್ಸು ಸಮುದ್ರದಷ್ಟೇ ವಿಶಾಲವಾಗಿತ್ತು. ಕಣ್ಣೆದುರು ಬಂದ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವ ದೊಡ್ಡ ಗುಣ ಅವರದ್ದಾಗಿತ್ತು. ಅವರ ಒಡನಾಟ ಸಿಕ್ಕಿದ್ದೇ ನಮ್ಮ ಪುಣ್ಯ ಅಂತ ಅದೆಷ್ಟೋ ಜನ ಇವತ್ತಿಗೂ ಹೆಮ್ಮೆಯಿಂದ ಹೇಳ್ತಾರೆ. ಇವತ್ತು ಈ ನಮ್ಮ ಕುಟುಂಬ ಮಾತ್ರವಲ್ಲ, ಕೋಟ್ಯಾಂತರ ಅಭಿಮಾನಿಗಳು ಅವರನ್ನು ದೇವರಂತೆ ಪೂಜಿಸ್ತಾ ಇದ್ದಾರೆ. ಅವರ ನೆರಳಲ್ಲಿ ಬೆಳೆದು ಅವರೊಂದಿಗಿನ ಆಪ್ತ ಕ್ಷಣಗಳನ್ನು ಆನಂದಿಸಿ ಅದೆಷ್ಟೋ ಆತ್ಮೀಯ ಸ್ನೇಹಿತರು ಇಂದಿಗೂ ಅವರನ್ನು ಸ್ಮರಿಸಿ ಭಾವುಕರಾಗ್ತಾರೆ. ನಮ್ಮೆಲ್ಲರ ಮನಸ್ಸಿನಲ್ಲಿ ನೀವು ಸದಾ ಅಮರ. ಅನುದಿನವೂ ಅನುಕ್ಷಣವೂ ನಮ್ಮ ಕುಟುಂಬದ ಉಸಿರಾಗಿರುವ ನೀವೆಂದಿಗೂ ನಮ್ಮ ಹೆಮ್ಮೆಯ ರೆಬಲ್ ಸ್ಟಾರ್ ಅಂತಲೇ ಬರೆದಿದ್ದಾರೆ ಅಂತ ಹೇಳ್ಬೋದು.